ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಚಂಪ ಚಮಲೆ ಚಂಪ ಚಮಲೆ ಇಲ್ಲೇ ಬನ್ನಿ ಯಜಮಾನ್ರೆ, ಕೆನೆ ಕಾಫಿ ಕೊಡ್ತೀನಿ, ಇಬ್ರು ಇಲ್ಲೇ ಕುತ್ಕೊಂಡು ಹಟ್ಟೆ ಹೊಡಿಯೋಣ. ನನಗೆ ಅಷ್ಟೆಲ್ಲ ಪುರುಸಕ್ಕಿಲ್ಲ. ಇದರಲ್ಲಿ 2 ಲಕ್ಷ ರೂಪಾಯಿ ಕ್ಯಾಶ್ ಇದೆ, ತಗೊಂಡೋಗಿ ಬ್ಯಾಂಕಿಗೆ ಕಟ್ಬಿಟ್ಟು ಬಾ. ಒಂದ್ ಕೆಲಸ ಮಾಡಿ, ನೀವು ಬಂದು ಸ್ವಲ್ಪ ಪಾತ್ರೆ ಬೆಳ್ಕೊಟ್ಬಿಡಿ, ಆಮೇಲೆ ಇಬ್ರು ಒಟ್ಟಿಗೆ ಹೋಗಿ ಬ್ಯಾಂಕಿಗೆ ದುಡ್ಡು ಕಟ್ಬಿಟ್ಟು ಬರೋಣ. ಈ ಗಂಡುಗಳಿಗೆ ಬ್ಯಾಂಕಿಗೆ ಹೋಗೋಕೆ ಪುರುಸತ್ತಿಲ್ಲ. ಇನ್ನು ನಿನ್ನ ಪಾತ್ರೆಗಳನ್ನೆಲ್ಲ ತಿಕ್ಕೊಂಡು ತೊಳ್ಕೊಂಡು ಕೂರ್ಕೋತೀನಿ. ನೀನಿಲ್ಲ ಅಂದ್ರೆ ಇನ್ನೊಬ್ಬ ಹೋಗಲೇ ಇದ್ರಲ್ಲಿರೋ 2 ಲಕ್ಷ ರೂಪಾಯಿನ ಬ್ಯಾಂಕಿಗೆ ಕಟ್ಟಿ ಬರುವಂತ ಧೀರ ವೀರರು ಈ ಮನೆಯಲ್ಲಿ ಯಾರಾದ್ರೂ ಇದ್ರೆ ಮಾತ್ರ ಬನ್ನಿಪ್ಪ. ಯಾಕಪ್ಪ ಪಾಂಡ್ರಂಗ, ನಿನ್ನ ಕಣ್ಣಿಗೆ ನಾವು ವೀರರು ಶೂರರು ಮದಕರಿ ನಾಯಕರ ತರ ಕಾಣಿಸ್ತಾ ಕಣ? ಲೇ ದಂಡಪಿಂಡಗಳ, ನೀವಿಬ್ರು ಮದಕರಿ ನಾಯಕರು ಅಲ್ಲ ಕಣ್ರ, ಮದವೇರಿದ ನಾಯಕರು. ಅಣ್ಣಯ್ಯ, ನನ್ ಕೇಳ್ಕೊಡು, ನಾನ್ ಬ್ಯಾಂಕ್ ಹೋಗಿ ಸೇಫ್ ಆಗಿ ದುಡ್ಡು ಕಟ್ಬಿಟ್ಟು ಬರ್ತೀನಿ. ಬ್ಯಾಂಕಿಗೆ ಕಟ್ಟ ಚಲನ ಉದ್ದ ಇಲ್ಲ, ನೀನು ತಗೊಂಡೋಗಿ ಬ್ಯಾಂಕಲ್ಲಿ ಕಟ್ಬಿಟ್ಟು ಬರ್ತೀಯ. ಏನಿದ್ರಲ್ಲ, ನಾನು 2 ಹುಣಸೆ ಬೀಜ ಇಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. ಹಣ ಮತ್ತು 2 ಲಕ್ಷ ರೂಪಾಯಿ ಮೊತ್ತ ಇಟ್ಟಿದ್ದೀನಿ. ನನಗ್ ತೊಲೆ ಕೆಟ್ಟು ನಾನೇನಾದ್ರೂ ಅಪ್ಪಿ ತಪ್ಪಿ ಈ ಬ್ರೀಫ್ ಕೇಸ್ ನಿನ್ನ ಕೈ ಕೊಟ್ರೆ ನೀನ್ ಹಿಡ್ಕೊಂಡು ಕಪಿ ಕಪಿ ತರ ಆಡ್ಕೊಂಡು ರೋಡ್ನಲ್ಲಿ ಹೋಗ್ತಾ ಇರ್ತೀಯ. ಯಾವನಾದ್ರೆ ಕಳ್ಳ ಸ್ಕೆಚ್ ಹಾಕ್ತಾರೆ. ಯಾವುದು ಬುದ್ಧಿಮಂದೆ ಹುಡುಗಿ ನನ್ನ ಕಡೆನೆ ಬರ್ತಾ ಇದೆ ಅಂತ ಈ 2 ಲಕ್ಷ ರೂಪಾಯಿ ಜೊತೆಗೆ ನಿನ್ನ 2 ಜುಟ್ಟನ್ನ ಎಗರ್ಸ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ನಾನು ಯಾರ ಹತ್ರ ಬೊಂಬಡಿ ಹೊಡ್ತೀನಿ. ಅಣ್ಣಯ್ಯ, ನನ್ನನ್ನೇನ್ ದಡ್ಡಿ ಅನ್ಕೊಂಡಿದ್ಯಾ? ನಾನ್ ಯಾರು? ಗಂಡುಗಲಿ ವಂಶದಲ್ಲಿ ಹುಟ್ಟಿ ರಾಜ್ಕುಮಾರಿ ತರ ಮೆರಿತಾರ ನನ್ನನ್ನ ಎಕ್ಸೆಸ್ ರೌಡಿಗಳು ಅಟ್ಯಾಕ್ ಮಾಡ್ಬಿಡ್ತಾರ. ಬಂದೆ ತಾಳು. ಏನ್ ಗೊತ್ತಲ್ಲ ಅವಳು? ಯಾವನ ಗೊತ್ತು? ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ ಹೇಳಕ್ಕಾಗಲ್ಲ ಬಾವ. ಅದು ಬುಷ್ ಅಂತ ಆಚೆ ಬಂದ್ಮೇಲೆ ಗೊತ್ತಾಗೋದು. ಪಾಂಡುರಂಗ, ಬೇಡ 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 ಬೇಡಮ್ಮ, ಬೇಡಮ್ಮ, ತಮಾಷೆ ಮಾಡ್ಬೇಡಮ್ಮ. ಇದು ತಮಾಷೆ ಅಲ್ಲ, ಸೀರಿಯಸ್. ಬೇಡ ಕಣಮ್ಮ, ಆ ಜಾಗದಲ್ಲಿ ಬೋಟಿ ಇರುತ್ತೆ, ಅದಕ್ಕೆ ಕಟ್ಟಿ ಇಟ್ಟಿರೋದು. ಯಾಕಮ್ಮ ದೇವರು ಕೊಡ್ತಂಗೆ ಇವತ್ತು ಈ ತರ ರುಚಿಗೆ ಹುಡುಗಿಯ ನನಗೆ ಅವಮಾನ ಮಾಡ್ತೀಯ? ಆಸ್ತಿ ಪಾಲ್ ಕೇಳ್ದಾಗೆಲ್ಲ ಗುಳ್ಳೆನರಿ ತರ ಓಡೋಗ್ತಿರ್ತಿಯಲ್ಲ, ಬ್ಯಾಂಕ್ ಹೋಗಿ ದುಡ್ಡು ಕಟ್ಬಿಟ್ಟು ಬರ್ತೀನಿ ಅಂದ್ರೆ ನನಗೆ ಕೊಡಲ್ಲ ಅಂತ್ಯ. ನಿನ್ನಂತ ಒಂದು ಬದುಕಿರ್ಬಾರ್ದು. ಬೇಡಮ್ಮ ಬೇಡ, ಇವನು ನಿಮ್ಮ ಅಣ್ಣ ಕಣೆ. ಯಾವ ಸೀಮೆ ಅಣ್ಣ? ಸೀಮೆ ಸುಣ್ಣ. ನನ್ನನ್ ಯಾರಾದ್ರೂ ತಡಿಯಕ್ ಬಂದ್ರೆ ಅವ್ರಿಗೂ ಚುಚ್ಬಿಡ್ತೀನಿ. ಏ ಪಾಂಡ್ರಂಗ, ಕೊಡೋ ಬ್ರೀಫ್ ಕೇಸು ಕೊಡೋ. ಗೋಡೆ ಕಡೆ ತಿರ್ಕೋ. ತಿರ್ಕೋ. 1 2 3 ಎಂಟು. ಶಿವನೇ, ಈ ವಯಸ್ಸಲ್ಲಿ 1 2 3 ಸುಮ್ನೆ ಹೆದರ್ಸ್ತೆ ಅಲ್ವಮ್ಮ? ಹೌದು. ನಿಮ್ಮಪ್ಪ ಹೀಗೆ ನನ್ನ ಹೆದರ್ಸಿ ಎಷ್ಟೋ ದಿನ ದುಡ್ಡು ಕಿತ್ಕೊಂಡು ಹೋಗಿದ್ರು. ಅಣ್ಣಯ್ಯ, ನನ್ನ ಕ್ಷಮಿಸ್ಬಿಡು. ಪರವಾಗಿಲ್ಲ ಬಿಡಮ್ಮ, ನೀನೆಲ್ಲ ನನಗೆ ಇವತ್ತು ನಿಜಕ್ಕೂ ಚುಚ್ಬಿಡ್ತೀಯ ಅಂತ ನಾನು ಸಿಕ್ಕಾಪಟ್ಟೆ ಎದ್ರಕೊಂಡ್ಬಿಟ್ಟಿದ್ದೆ. ಈಗಲಾದ್ರೂ ನನ್ನ ಬುದ್ಧಿವಂತ ಅಂತ ಒಪ್ಕೋತ್ಯಾ? ನನ್ನ ಬಂಗಾರ ಕಣೆ ನೀನು. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಗಂಡಗಳ ವಂಶದಲ್ಲೇ ನೀನು ಬುದ್ಧಿವಂತ ಕಣೆ ನೀನು. ನಾನು ಹೇಳ್ತಾ ಇದ್ದೀನಿ, ಈ ದುಡ್ಡನ್ನ ಬ್ಯಾಂಕಿಗೆ ತಗೊಂಡೋಗಿ ನೀನೇ ಕಟ್ಬಿಟ್ಟು ಬಾ. ನಮಸ್ಕಾರ ಮೇಡಮ್, ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಗಂಡುಗಲಿ ವಂಶದ ಏಕೈಕ ರಾಜಕುಮಾರಿ. ಯಾಕೆ ಖಡ್ಗ ನೋಡಿದ್ರೆ ಗೊತ್ತಾಗ್ಲಿಲ್ವಾ? ನೀವು ಕತ್ತಿ ಹಿಡ್ಕೊಂಡು ಬರ್ತಾ ಇದ್ರೆ ಸೇಠ್ ಪಾಳೆಗಾರ ವಂಶದ ರಾಜ್ಕುಮಾರಿ ತರಾನೇ ಕಾಣ್ತಿದ್ದೀರಾ. ಆದ್ರೆ ನಡ್ಕೊಂಡ್ ಬರ್ತಿರೋ ಅಷ್ಟು ಸರಿ ಕಾಣ್ತಿಲ್ಲ. ಕುದುರೆ ಮೇಲೆ ಬಂದಿದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ತಿಳ್ಕೊಂತಿದ್ದೆ. ಅಬ್ಬಬ್ಬಬ್ಬ, ಏನ್ ವರ್ಚಸ್ಸು, ಏನ್ ಸ್ಟೈಲು. ನೀವು ಕತ್ತಿ ಹಿಡ್ಕೊಂಡು ಬರ್ತಾ ಇರೋದ್ ನೋಡ್ತಾ ಇದ್ರೆ ಅಬ್ಬಬ್ಬಬ್ಬ. ಬೇಡ ಬಿಡಿ, ಹೇಳೋದ್ ಬೇಡ. ಇಷ್ಟೆಲ್ಲ ಹೊಗಳಿದ್ರೆ ರಾಜರು ಏನಾದ್ರೂ ಬಹುಮಾನ ಕೊಡ್ತಾ ಇದ್ರು. ಆದ್ರೆ ನಿಮಗ್ ಕೊಡಕ್ ನನ್ನ ಹತ್ರ ಏನೂ ಇಲ್ವಲ್ಲ. ಕತ್ತಿ ಕೊಡ್ಲಾ? ಇಲ್ಲಪ್ಪ, ಇದನ್ ಕೊಡಲ್ಲ. ಈ ಬ್ರೀಫ್ ಕೇಸ್ ಕೊಡ್ಲಾ? ಬೇಡ, ಇದ್ರಲ್ಲಿ 2 ಲಕ್ಷ ರೂಪಾಯಿ ಇದೆ. ಬೇಡ ಬಿಡಿ ಮೇಡಮ್, ನನ್ಗೇನು ಬೇಡ. ಆದ್ರೆ ನಾನ್ ನಿಮ್ಗೆ ಏನಾದ್ರೂ ಕೊಡ್ಲೇಬೇಕಲ್ಲ. ಮೇಡಮ್, ಇದು ಲಕ್ಕಿ ಡುಬ್ ಕೂಪನ್. 2 ಲಕ್ಷ ಅಷ್ಟೇ, ಯೋಗ್ಯರಿಗೆ ಮಾತ್ರ ಕೊಡ್ತೀವಿ. ಆದ್ರೆ ಇದ್ರ ಮೇಲೆ 4 ಲಕ್ಷ ರೂಪಾಯಿ ಅಂತಿದೆ. ಇದೆ, ಆದ್ರೆ ನೀವ್ 2 ಲಕ್ಷ ಕೊಟ್ರೆ ಸಾಕು. 4 ಲಕ್ಷ ರೂಪಾಯಿದಷ್ಟು ಫಾರಿನ್ ಟೂರ್ ಮಾಡ್ಕೊಂಡ್ ಬರ್ಬೋದು, ಗಂಡ ಹೆಂಡತಿ ಇಬ್ರು. ಅಂದ್ರೆ 10 ಜನ ಅಪ್ಲೈ ಮಾಡಿದ್ರೆ ಅದ್ರಲ್ಲಿ 5 ಜನ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಹೌದು ಮೇಡಮ್, ನಾವ್ ಈಗಾಗ್ಲೇ ತುಂಬಾ ಜನ ಫಾರಿನ್ ಟೂರ್ ಕಳ್ಸಿದೀವಿ. ನಿಮ್ ಲಕ್ಕೂ ಟ್ರೈ ಮಾಡಿ. ನಿಮ್ಮನ್ನ ನೋಡ್ತಾ ಇದ್ರೆ ಫಾರಿನ್ ಟೂರ್ ಹೋಗ್ತೀರಾ ಅನ್ಸುತ್ತೆ. ಸ್ವಿಟ್ಜರ್ಲ್ಯಾಂಡು, ಹಾಲೆಂಡು, ಪ್ಯಾರಿಸು, ಯುರೋಪಿಯನ್ ಕಂಟ್ರಿ ಫುಲ್ ಟೂರ್ ಹೊಡ್ಕೊಂಡ್ ಬರ್ಬೋದು. ಏನಪ್ಪ ಇದು,
ಬಲ್ಗಣ್ ಇಷ್ಟೊಂದು ಹಾರ್ತಾ ಇದೆ. ಇದೇ ತರ ಒಂದ್ ಹುಡುಗಿಗೆ ಬಲ್ಗಣ್ ಹಾರಿತು ಮೇಡಮ್. ಅವಳು ಟಿಕೆಟ್ ತೊಗೊಂಡಿದ್ಲು, ಫಾರಿನ್ ಟೂರ್ ಜುಮ್ ಅಂತ ಹೊಡ್ಕೊಂಡ್ ಬಂದ್ಲು. ಬರ್ಬೇಕಾದ್ರೆ ಬೇಕಾದಷ್ಟು ಐಟಮ್ ತಂದು ಮಾರ್ಕೊಂಡ್ಲು, ಲಾಭನೂ ಬಂತು, ಟೂರು ಆಯ್ತು. ಹಾಗಿದ್ರೆ ಈ 2 ಲಕ್ಷ ರೂಪಾಯಿ ಇರೋ ಬ್ರೀಫ್ ಕೇಸ್ ನಿಮ್ಗೆ, ಈ ಲಕ್ಕಿ ಕೂಪನ್ ಟಿಕೆಟ್ ನನ್ಗೆ. ಮೇಡಮ್ ಇದು ನನ್ನ ವಿಸಿಟಿಂಗ್ ಕಾರ್ಡು. ಏನಾದ್ರು ಡೌಟ್ಸ್ ಇದ್ರೆ ಫೋನ್ ಮಾಡಿ. ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಚಳಿ ಜಾಸ್ತಿ, ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಹೋಗ್ತಾ ಇಬ್ರು ಹೋದ್ರೆ ಬರ್ತಾ 3 ಜನ ಬರ್ಬೋದು. ಅಣ್ಣಯ್ಯ ಅಣ್ಣಯ್ಯ, ಏನಮ್ಮ? ನನಗೆ ಆಶೀರ್ವಾದ ಮಾಡು. ಏ ಬ್ಯಾಂಕಿಗೆ ದುಡ್ಡು ಕಟ್ಟು ಬರ್ತೀನಿ ಅಂತ ಹೋಗಿದ್ದಲ್ಲ, ಏನ ಆ ದುಡ್ಡಿನ ಜೊತೆಗೆ ನನ್ನ ಬ್ರೀಫ್ ಕೇಸ್ ಬ್ಯಾಂಕಿಗೆ ಕಟ್ಬಿಟ್ಟು ಅಣ್ಣಯ್ಯ, ನಾನ್ ಬ್ಯಾಂಕಿಗೆ ಹೋಗೇ ಇಲ್ಲ. ಮತ್ತೆ ನನ್ನ ದುಡ್ಡೇನಮ್ಮ ಮಾಡಿದೆ? ನಾನು ನಮ್ಮ ಯಜಮಾನ್ರು ಫಾರಿನ್ ಟ್ರಿಪ್ ಹೋಗೋದಕ್ಕೋಸ್ಕರ ಆ 2 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಈ ಲಕ್ಕಿ ಡಿಪ್ ಕೂಪನ್ ತಗೊಂಡ್ಬಂದೆ. ಹೌದಪ್ಪ, ಇಂಥ ಅವಕಾಶ ಯಾರಿಗೂ ಸಿಗೋದಿಲ್ಲ. ಬೇಗ ಸೂಟ್ ಕೇಸ್ ರೆಡಿ ಮಾಡ್ಕೊಳ್ಳಿ. ಸ್ವಿಟ್ಜರ್ಲ್ಯಾಂಡ್ ಅಷ್ಟೇ ಅಲ್ಲ, ಇಡೀ ಯುರೋಪ್ ಕಂಟ್ರಿನೆಲ್ಲ ಸುತ್ತಾಡ್ಕೊಂಡ್ ಬಂದ್ಬಿಡ್ಬೋದು. ಲೇ ದಡ್ಡೆ, 2 ಲಕ್ಷ ರೂಪಾಯಿ ತಗೊಂಡು ನಿನ್ನ ಕೈಗೆ ಲಕ್ಕಿ ಡಿಪ್ ಇಟ್ಟವನೆ ಅಂದ ಮೇಲೆ ಇದ್ರಲ್ಲಿ ಏನೋ ಮೋಸ ಇದೆ ಅಂತಾನೆ ಅರ್ಥ. ಯಾರು ಆತರ ಕೆಲಸ ಮಾಡಿದವನು? ಪ್ರಮೋದ್ ಅಂತ ಏಜೆಂಟ್ ರಸ್ತೆಲ್ ಸಿಕ್ಕಿದ್ರು. ರಸ್ತೆಲ್ ಸಿಕ್ಕಿರೋ ಏಜೆಂಟು ಅಂದ ಮೇಲೆ ನನ್ನ 2 ಲಕ್ಷ ರೂಪಾಯಿ ಮತ್ತೆ ನನ್ನ ಕೈಗೆ ವಾಪಸ್ ಬಂದಂಗೆನೆ. ಅಣ್ಣಯ್ಯ, ನಿನಗ್ ನಂಬಿಕೆ ಬರ್ಲಿಲ್ಲ ಅಂದ್ರೆ ಅವನ್ನೇ ಕಳಿಸ್ತೀನಿ, ಆಮೇಲೆ ನಿನ್ಗೆ ಗೊತ್ತಾಗುತ್ತೆ. ಏನ್ ಮೇಡಮ್ ಫೋನ್ ಮಾಡಿದ್ರಲ್ಲ, ಏನ್ ಸಮಾಚಾರ? ಅಲ್ಲ ಪ್ರಮೋದ್, ಈ ಲಕ್ಕಿ ಡಿಪ್ ಕೂಪನ್ ವಿಷಯ ಹೇಳಿದ್ರಲ್ಲ, ಅದೆಲ್ಲ ಮೋಸ. ಯುರೋಪ್ ಕಂಟ್ರೀಸ್ ಕರ್ಕೊಂಡು ಹೋಗಲ್ಲ ಅಂತ ನಮ್ಮ ಅಣ್ಣಯ್ಯ ಹೇಳ್ತಿದ್ದಾನೆ. ಮೊನ್ನೆ ಮೈಸೂರಲ್ಲಿ ಹೀಗಾಯ್ತು. ತಂಗಿ ಶ್ರೀಲಂಕಾಗೆ ರೆಡಿಯಾಗಿ ಹೊರಟಿದ್ಲು. ಅಣ್ಣ ರಾವಣ ಅಂತಾರ ಅಡ್ಡ ಬಂದ್ಬಿಟ್ಟ. ಆಮೇಲೆ ಅವ್ರು ಶ್ರೀಲಂಕಾಗೆ ಹೋಗ್ಲಿಲ್ವಾ? ಯಾಕೆ ಹೋಗ್ಲಿಲ್ಲ? ಹನುಮಂತನ್ ತರ ಗಂಡ ಇದ್ನಲ್ಲ, ಅವನೇ ಕರ್ಕೊಂಡು ಹೋದ. ನೋಡಿ ಮೇಡಮ್, ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ಕೂಪನ್ ವಾಪಸ್ ಕೊಟ್ಬಿಡಿ. ಇದ್ರಲ್ಲಿ 1.5 ಲಕ್ಷ ಇದೆ, ತಗೊಂಡ್ಬಿಡಿ. ಯಾಕೆ ಹೇಳ್ಬಿಡಿ, ಅವ್ರು ನಿಮ್ ಕೈ ಕೊಟ್ಟಿದ್ವಿ 2 ಲಕ್ಷ ರೂಪಾಯಿನ. ಕ್ಯಾನ್ಸಲೇಷನ್ ಚಾರ್ಜ್ ಅಂತ 50,000 ಮುರ್ಕೊಳ್ತೀವಿ. ಅದನ್ನ ಬೇರೆ ಮುರ್ಕಂತೀರಾ? ನೀವು ಬೇಕಾದ್ ಮುರ್ಕೊಳ್ಳಿಪ್ಪ, ಅಷ್ಟಾದ್ರೂ ಸಿಕ್ತಲ್ಲ, ವಾಪಸ್ ಕೊಟ್ಬಿಡಿ ಸಾಕು. ಅಣ್ಣಯ್ಯ, ನಾನ್ ಫಾರಿನ್ ಟ್ರಿಪ್ ಹೋಗೋದು ಬಿಡೋದು ದೇವ್ರಿಗೆ ಸೇರಿದ್ದು. ನಾನ್ ಈಗ್ಲೇ ಹೋಗಿ ಗಂಡುಗಲೇಶ್ವರನ್ ಪೂಜೆ ಮಾಡ್ಕೊಂಡ್ ಬರ್ತೀನಿ. ನೋಡಿ, ಅಲ್ಲಿವರೆಗೂ ಈ ಬ್ರೀಫ್ ಕೇಸ್ ನೀವೇ ಇಟ್ಕೊಳ್ಳಿ. ಗಂಡುಗಲೇಶ್ವರ ಅಪ್ಪ, ಗಂಡುಗಲೇಶ್ವರ, ನಾನ್ ಫಾರಿನ್ ಹೋಗೋದು ಇಷ್ಟನಾ? ಏನನ್ನಮ್ಮ ದೇವಲು? ಗಂಡುಗಲೇಶ್ವರ, ನಾನ್ ಫಾರಿನ್ ಟ್ರಿಪ್ ಹೋಗೋದು ನಿನ್ಗೆ ಇಷ್ಟನಾ ಅಂತ ಕೇಳ್ದೆ. ಒಳಗಡೆಯಿಂದ ಹೂವು ಕೊಟ್ಬಿಟ್ಟ. ಒಳಗಡೆಯಿಂದ ಹೂ ಕೊಟ್ಟಿದ್ದಾನೆ ಅಂದ ಮೇಲೆ ನೀನು ಫಾರಿನ್ ಟ್ರಿಪ್ಗೆ ಹೋಗೋದೇ ಒಳ್ಳೇದು. ಆದ್ರೆ ನಮಗಿಷ್ಟ ಇಲ್ಲ. ನಿನಗಿಷ್ಟ ಇಲ್ಲ ಅಂದ್ರೆ ಆಸ್ತಿಲಿ 5 ಕೋಟಿ ಕೊಟ್ಬಿಡು. 5 ಕೋಟಿಗಿಂತ 2 ಲಕ್ಷನೇ ಒಳ್ಳೇದು. ಹೋಗಿ ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ನೀನು ನಿನ್ನುಲಿಯೋದು, ಕಾಫಿ ಕೊಡೋ ಆಟನೋ ಎಲ್ಲ ಚೆನ್ನಾಗಿದೆ. ಅಯ್ಯೋ ನನ್ನ ಬಂಗಾಳ. ಚಂಪಾ, ನನ್ನ ಕಾಫಿ ಕೊಡೋದಿರಲಿ ಪಲ್ಲು ಕೊಟ್ಟೇನೆ. ಅವಳಿನ ಎದ್ದು ಬಂದೇ ಇಲ್ಲ. ಅಯ್ಯೋ, ತಾಳು ನಾನ್ ಕಲಿತೀನಿ. ಪಲ್ಲು ಪಲ್ಲು ಬಲಿ. ಏನಮ್ಮ ಕರೆದಿದ್ದು? ಚಂಪಾ, ನೀನು ಕಾಫಿ ಕೊಡ್ಬೇಕು ಅಂತ ಸುದಿಗಾಲ ನಿಲ್ಸಿದ್ದಾಳೆ. ಈ ಕಾಫಿ ತಂದಿರೋದು ನಿಮ್ಗೆ. ಬಿಟ್ಟೇನು ಕತ್ತೆ? ಯಾರ ಹತ್ರ ಮಾತಾಡ್ತಾ ಇದ್ದೀನಿ? ನಿನ್ನ ಪರಿಜ್ಞಾನ ಇದೆಯೇನೆ ನಿನ್ಗೆ? ಯಾರಿವಳು? ಯಾವಳು? ಮನೆ ಮಗಳು. ಏ ಪಾಪಿ, ಇವಳು ಕೊಡೆ ಕಾಫಿ. ಈ ಭಯನೇ ಮೇಂಟೈನ್ ಮಾಡು, ಕೊಡಿಲಿ. ಬರ್ತಾ ಏನಾದ್ರು ತಂದು ನಿನ್ ಮುಖದ ಮೇಲೆ ಬಿಸಾಕ್ತೀನಿ. ಅಮ್ಮ, ನಿನ್ನೆ ರಾತ್ರಿ ದೇವ್ರ ನನ್ ಕನ್ಸಲ್ ಬಂದಿದ್ದ. ದೇವ್ರ ಏನಂದ? ಹೋಗು ಮಗಳೇ, ಹೋಗು, ಸ್ವಿಟ್ಜರ್ಲ್ಯಾಂಡ್ ಹೋಗು. ಅಲ್ಲೂ ನಾನಿದ್ದೀನಿ, ಅಲ್ಲೂ ಗಣಪತಿ ದೇವಸ್ಥಾನ ಇದೆ. ಈ ಅವಕಾಶನ ಕಳ್ಕೋಬೇಡ, ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಬೇಗ ಬಂದು ನನ್ ದರ್ಶನ ಮಾಡ್ಕೊಂಡು ಹೋಗು ಅಂದ. ಮಗಳೇ, ಅಂತೂ ನೀನು ದೈವ ಭಕ್ತಿ ಆಗ್ಬಿಟ್ಟು. ಮಗಳೇ, ನೀನು ನನ್ನ ದೇವರಿಗೆ ನಮಸ್ಕಾರ ಮಾಡುವಾಗ ಬಲಗಡೆಯಿಂದ ಹೋಗಿತ್ತು. ರಾತ್ರಿ ದೇವರೇ ನಿನ್ನ ಕನಸಲ್ಲಿ ಬಂದ. ಇವತ್ತು ಏನಾಗುತ್ತೋ ಏನೋ, ಆ ದೇವರಿಗೆ ಗೊತ್ತು. ಗುಡ್ ಮಾರ್ನಿಂಗ್ ಪಲ್ಲು. ಗುಡ್ ಮಾರ್ನಿಂಗ್ ಅಪ್ಪ. ಅದೇಂದ್ರೆ ನಾನು ಇಲ್ಲೇ ಇದ್ದೀನಿ. ಸ್ವಲ್ಪ ತಡೀರಿ, ಬಿಸಿ ಇದ್ದೀನಿ. ಪಲ್ಲು, ನಾವು ಹೋಗ್ತಿರೋದು ಸ್ವಿಟ್ಜರ್ಲ್ಯಾಂಡ್ ಅಲ್ವಾ? ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ನಾವು ಈ ಬಟ್ಟೆ ಹಾಕೊಂಡು ಸ್ವಿಟ್ಜರ್ಲ್ಯಾಂಡ್ ಹೋದ್ರೆ ಅಲ್ಲಿ ಚಳಿಗೆ ನಾವು ಸೆಟ್ಕೊಂಡ್ಬಿಡ್ತೀವಿ. 1 ನಿಮಿಷ ಇರಿಪ್ಪ. ಅಣ್ಣಯ್ಯ, ಸ್ವಲ್ಪ ಬರ್ತೀಯಲ್ಲಿ? ಏನೋ ನನ್ನನ್ನ ಕರೆದಂಗಿತ್ತಲ್ಲಮ್ಮ. ಅಣ್ಣಯ್ಯ, ನಾವ್ ಹೋಗ್ತಾ ಇರೋದು ಕುದುರೆ ಮುಖಕ್ಕಲ್ಲ, ಕೆಮ್ಮಣ್ಗುಂಡಿಗಲ್ಲ, ಸ್ವಿಟ್ಜರ್ಲ್ಯಾಂಡ್ಗೆ. ಅಲ್ಲಿ ತುಂಬಾ ಚಳಿ ಇರುತ್ತೆ. ನಾವು ಉಲ್ಲನ್ ಸ್ವೆಟ್ರು, ಉಲ್ಲನ್ ಬೆಡ್ಶೀಟ್ ಎಲ್ಲ ಉಲ್ಲಂದೇ ಹಾಕೋಬೇಕಾಗತ್ತೆ. ಎಲೆ ಒಂದ್ 20,000 ರೂಪಾಯಿ ತಳ್ಳಿ ಈ ಕಡೆ. ನನಗೆ ಈಗ ಗೊತ್ತಾಯ್ತು ಬಾವ ನಮ್ಮನ್ನ ಸ್ವಿಟ್ಜರ್ಲ್ಯಾಂಡ್ ಕಳ್ಸೋದಕ್ಕೆ ಯಾಕೆ ಒಪ್ಕೊಂಡ್ರು ಅಂತ. ಯಾಕಪ್ಪ? ಅಲ್ಲಿ ಚಳಿಗೆ ನಿಮೋನಿಯಾನು ಇನ್ಯಾವ್ದೋ ಮೇನಿಯಾ ಬಂದು ನಾವು ಸೆಟ್ಕೊಂಡು ನಿಗದ್ಕೊಂಡ್ಬಿಟ್ರೆ ನಿನ್ನ ಪಾಲಿನ ಆಸ್ತಿನ ಅವರೇ ನುಂಗಬಹುದಲ್ಲ ಅಂತ. ಅದಕ್ಕೆ ನಾನ್ ಅವಕಾಶ ಮಾಡ್ಕೊಡ್ಬೇಕಲ್ಲ.
ಅಣ್ಣಯ್ಯ ಈಗೇನು 20,000 ರೂಪಾಯಿ ಕೊಡ್ತೀಯಾ ಇಲ್ವೋ? ಅಲ್ಲಮ್ಮ, ನಿಂತ ಜಾಗದಲ್ಲಿ 20,000 ರೂಪಾಯಿ ಬೇಕು ಅಂದ್ರೆ ನಾನು ಎಲ್ಲಿಂದ ತಂದು ಕೊಡ್ಲಮ್ಮ? ಏನಪ್ಪ ರೂಮಲ್ಲಿರೋ ನನ್ ಕತ್ತಿ ತಗೊಂಬನ್ನಿ. ಯಾವುದೇ ಕಾರಣಕ್ಕೂ ನೀನು ಕಟ್ಗ ಕಟ್ಟಿ ಅಂತ ಆಚೆ ತೆಗೆಯೋದಕ್ಕೆ ಹೋಗ್ಬೇಡಮ್ಮ. ಈಗೇನು 20,000 ತಾನೆ? ಆಕ್ಚುಲಿ ಬ್ಯಾಂಕಿಗೆ ಕಟ್ಟಬೇಕು ಅಂತ ಇಟ್ಕೊಂಡಿದ್ದೆ. ತಗೊಳ್ಳ. ಪಲ್ಲು, ಇದು ಉಲ್ಲನ್ ಬಟ್ಟೆಗಳಿಗಾಯ್ತು. ನಾವು ಹೋಗ್ತಿರ್ತೀನಿ ಗುಡೆಮಾರ್ನಳ್ಳಿಗ ಸ್ವಿಟ್ಜರ್ಲೆಂಡ್ಗೆ. ಅಲ್ಲಿ ಜನಗಳ ಜೊತೆ ಬರೀಬೇಕು ಅಂತಂದ್ರೆ ನಮ್ಗೆ ಚೆನ್ನಾಗಿ ಇಂಗ್ಲಿಷ್ ಬರ್ಬೇಕು. ಸೊ ನಾವು ಇನ್ಮೇಲಿಂದ ಇಂಗ್ಲಿಷ್ ಅಲ್ಲೇ ಟಾಕ್ ಮಾಡೋಣ. ಅದಕ್ಕೇನಂತಪ್ಪ, ನಾಳೆನೇ ಇಂಗ್ಲಿಷ್ ಟೀಚರ್ನ ಕರ್ಸಿದ್ರೆ ಆಯ್ತು. ದುಡ್ಡು ಯಾರು ಕೊಡ್ತಾರೆ? ನಮ್ಮ ಅಣ್ಣಯ್ಯ ಏನ್ ಸತ್ತೋಗಿದ್ದಾನ, ಅವನೇ ಕೊಡ್ತಾನೆ. ನೋಡಿ, ಈ ಇಂಗ್ಲಿಷ್ ಆಕ್ಸೆಂಟು ಅಮೆರಿಕಾದಲ್ಲೇ ಬೇರೆ ಇರುತ್ತೆ, ಯುರೋಪ್ನಲ್ಲೇ ಬೇರೆ ಇರುತ್ತೆ. ನಾವು ಇಲ್ಲಿ ಮಾತಾಡೋ ಹಾಗೆ ವೇರ್ ಆರ್ ಯು ಗೋಯಿಂಗ್, ಐ ಆಮ್ ಎ ಗುಡ್ ಬಾಯ್ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿರೋ ಆಕ್ಸೆಂಟೇ ಬೇರೆ. ಈಗ ಅಲ್ಲಿರೋರು ಯಾರಾದ್ರೂ ನಿಮ್ಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ನೀವೇನ್ ಹೇಳ್ತೀರಿ? ಗುಡ್ ಮಾರ್ನಿಂಗ್. ವೆರಿ ವೆರಿ ಗುಡ್ ಮಾರ್ನಿಂಗ್. ವೆರಿ ಗುಡ್. ಇದು ಗ್ರೀಟಿಂಗ್. ಯಾರಾದ್ರೂ ನಮಗ್ ವಿಶ್ ಮಾಡಿದಾಗ ನಾವು ಅವ್ರಿಗೆ ವಿಶ್ ಮಾಡ್ಬೇಕಾಗ್ತದೆ. ಅಷ್ಟೇ ಅಲ್ಲ, ತುಟಿ ಮೇಲೆ ಒಂದ್ ಸಣ್ಣ ಮುಗುಳ್ನಗೆಯನ್ನ ಇಟ್ಕೋಬೇಕಾಗ್ತದೆ. ಸಾಕು. ಏನು ತೋಚ್ಲಿಲ್ಲ ಅಂದ್ರೆ ವೆದರ್ ಬಗ್ಗೆ ಕೇಳಬೇಕಾಗ್ತದೆ. ಹೌ ಇಸ್ ದ ವೆದರ್ ಅಂತ. ಹಲೋ, ಹೌ ಇಸ್ ದ ವೆದರ್? ಮಳೆ ಬರ್ತಾ ಇಲ್ಲ, ಆದ್ರೂ ಮೋಡ ಮುಚ್ಕೊಂಡಿದೆ. ಮುಚ್ಕೊಂಡಿದೆ ಅನ್ಬಾರ್ದು, ಇಟ್ ಈಸ್ ಕ್ಲೌಡಿ. ಆಮೇಲೆ ಅವ್ರ ಮನೆ ನಾಯಿ ಬಗ್ಗೆ ಕೇಳಬೇಕು. ಹೌ ಇಸ್ ಯುವರ್ ಡಾಗಿ? ಹಲೋ, ಹೌ ಇಸ್ ಯುವರ್ ಡಾಗಿ? ಮೂಳೆ ಹುಡ್ಕೊಂಡು ಮೋರಿ ಹತ್ರ ಹೋಗಿದೆ. ಸರ್, ಇವಾಗ ಯಾರು ನಿಮ್ಮನ್ನ ಹೌ ಡು ಯು ಡೂ ಅಂದ್ರೆ ನಾವೇನ್ ಹೇಳ್ಬೇಕು? ವೆರಿ ಗುಡ್ ಕ್ವಶನ್. ತುಂಬಾ ಜನ ತಪ್ಪು ಮಾಡೋದಿಲ್ಲೇನೆ. ಇನ್ಫ್ಯಾಕ್ಟ್ ಹೌ ಡು ಯು ಡೂ ಅನ್ನೋದು ಕ್ವಶನ್ನೇ ಅಲ್ಲ. ಈಗ ವಿಟ್ಲ, ನೀನ್ ಹೇಳು, ಹೌ ಡು ಯು ಡೂ? ವೆರಿ ಗುಡ್. ರಾಂಗ್. ಹೌ ಡು ಯು ಡೂ ಅನ್ನೋದು ಒಂದು ಗ್ರೀಟಿಂಗ್. ಇಟ್ಸ್ ಎ ಫಾರ್ಮಲ್ ಗ್ರೀಟಿಂಗ್. ಆಕ್ಸ್ಫರ್ಡ್ ಡಿಕ್ಷನರಿ ತೆಗೆದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನೀವ್ ಯಾರಿಗಾದ್ರೂ ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗ ನೀವು ಹೇಗ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀರೋ ಹಾಗೇನೆ ಯಾರಾದ್ರೂ ಹೌ ಡು ಯು ಡೂ ಅಂದಾಗ ನೀವು ಅವ್ರಿಗೆ ಹೌ ಡು ಯು ಡೂ ಅಂತಾನೆ ಹೇಳ್ಬೇಕು. ಅಲ್ಲೋ, ನಂಗೆ ನಿಜವಾಗ್ಲೂ ಈ ವಿಷಯ ಗೊತ್ತಿರಲ್ಲಮ್ಮ. ಆಮೇಲೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಮಕ್ ಹೋಗಿಸ್ಕೊಂಡ್ಬಿಡ್ತಿದ್ದೆ. ನಮಗೂ ಗೊತ್ತಿರ್ಲಿಲ್ಲಪ್ಪ. ವಿಟ್ಲ, ಈಗ ನೀನ್ ಹೇಳು, ಹೌ ಡು ಯು ಡೂ? ಹೌ ಡು ಯು ಡೂ? How do you do? ಹೌ ಡು ಯು ಡೂ ಡೂ? How do you do? ಕರೆಕ್ಟ್. ಇವಿಷ್ಟು ಕಲ್ತ್ಕೊಂಡ್ಬಿಡಿ, ಸ್ವಿಟ್ಜರ್ಲ್ಯಾಂಡ್ ಏನು ಇಡೀ ಪ್ರಪಂಚನೇ ಸುತ್ಕೊಂಡ್ಬರ್ಬೋದು. ಏ ವಿಟ್ಲ, ಸ್ವಿಟ್ಜರ್ಲೆಂಡ್ ಇಂದ ನನ್ಗೆ ಏನ್ ತಂಗ್ ಕೊಡ್ತೀಯ? ಒಂದ್ ನಿಮಿಷ ಇರಪ್ಪ, ಅಲ್ಲಿ ಏನೇನ್ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸ್ವಿಟ್ಜರ್ಲೆಂಡ್ ಅಲ್ಲಿ ವಾಚ್ಗಳು ತುಂಬಾ ಫೇಮಸ್ ಅಂತ ದೋಸೆ ಹೋಟ್ಲ ಹತ್ರ ಮಾತಾಡ್ಕೊತಾ ಇದ್ರು. ಹೌದು ಕಣೋ, ದಿನಕ್ಕೆ 24 ಗಂಟೆನೂ ಟೈಮ್ ತೋರ್ಸೋಂತ ವಾಚು ಸ್ವಿಟ್ಜರ್ಲೆಂಡ್ ಅಲ್ಲಿ ಇದೆ ಅಂತೆ. ಬಂದು ನೀನೊಂದ್ ಕೆಲ್ಸ ಮಾಡು, ಕ್ಯಾಟ್ಲಾಗ್ ತಗೊಂಬಂದು ನಿಂಗ್ ಯಾವ ವೆರೈಟಿ ವಾಚ್ ಬೇಕು ಅಂತ ಸೆಲೆಕ್ಟ್ ಮಾಡು, ಅದನ್ನೇ ತಂದ್ಕೊಡ್ತೀವಿ. ಚಂಪಾ, ಅವಳು ಏನ್ ಮಾತಾಡ್ಕೊತಾ ಇದ್ದಾಳೆ? ಫಾರಿನ್ಗೆ ಹೋಗ್ತಾ ಇದಾರಲ್ಲ, ಅಲ್ಲಿಂದ ಏನೇನ್ ತರ್ಬೇಕು ಅಂತ ಮಾತಾಡ್ತಾ ಇದಾರೆ. ಹೌದಾ? ಪಲ್ಲು, ಪಾಲಿನಿಂದ ಬಲ್ತಾ ನನ್ಗೊಂದ್ ರೇಷ್ಮೆ ಸೀರೆ ತಂದ್ಕೊಡೆ. ಅಳಿಯಂದಿಲೆ, ಯಾಕೆ ಕೇಳ್ತೀರಿ? ನಾನು ಕೇಳ್ಬಾರದ್ ಅತ್ತೇವ್ರೆ, ನೀವೆಲ್ಲಿದ್ದೀರಾ? ಅಲ್ಲಿರೋರು ಯಾರು ಸೀರೆ ಉಟ್ಕೊಳಲ್ಲ. ಮತ್ತೇನ್ ಸುತ್ಕೋತಾವಂತೆ? ಅಲ್ಲಿ ಉಟ್ಕೊಳ್ಳೋದು ಏನಿಲ್ಲ, ಬರೀ ಹಾಕೊಳ್ಳದೆ. ನಮ್ ತರ ಚಡ್ಡಿ ಬಂದು ನೀನು ಸೀರೆ ಉಡ್ದೇಗಿರೋ ದೇಶ ಒಂದು ದೇಶನ. ಅಮ್ಮ, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಬರ್ತಾ ನಿಂಗೊಂದ್ ಮಿನಿ ಸ್ಕರ್ಟ್ ತರ್ತೀವಿ. ಏನೇ ಹಾಗಂದ್ರೆ? ತುಂಡ್ಲಂಗ. ಲೇ ಪಾಂಡ್ರಂಗ, ಬಾರ ಇಲ್ಲೇ. ಗುಡ್ಡೆ ಮಾಂಸ ಯಾಕೋ ನಾಲ್ಗೆ ಸಿಕ್ಕಾಪಟ್ಟೆ ಉದ್ದಾದಂಗಿತ್ತು. ಪಾಂಡ್ರಂಗ, ಇವರಿಬ್ರು ಫಾರಿನ್ಗೆ ಹೋಗ್ತಾ ಇದ್ರೆ ನಿನ್ಗೆ ಏನೇನ್ ಬೇಕು ಅಂತ ಈಗ್ಲೇ ಲಿಸ್ಟ್ ಬರ್ಕೊಟ್ಬಿಡು. ಆಮೇಲೆ ಹಾಕೊಳಕ್ ತರ್ಲಿಲ್ಲ, ಹೊತ್ಕೊಳಕ್ ತರ್ಲಿಲ್ಲ ಅಂತ ಕ್ಯಾತೆ ತೆಗಿಬೇಡ. ಬೇಡಪ್ಪ, ನನಗೇನು ತರೋದು ಬೇಡ. ಆದ್ರೆ ನಾವು ಹೋಗೋ ಹೊತ್ತಲ್ಲಿ ನನಗೆ ಇಷ್ಟು ಬೇಕು ಅಷ್ಟು ಬೇಕು ಅಂತ ದುಡ್ಡನ್ನು ಮಾತ್ರ ಕೇಳಬೇಡ. ನಿಂಗೆ ಇಷ್ಟೇ ಆಗೋಯ್ತು. ಲೇ ವಿಟ್ಲ, ಫಾರಿನ್ ಅಲ್ಲಿ ತುಂಬಾ ಚಳಿ ಇರುತ್ತಂತೆ. ಅದಕ್ಕೆ ಅಲ್ಲಿ ಗಂಡಸ್ರು ಹೆಂಗಸ್ರು ಎಲ್ಲ ಕುಡಿತಾರಂತೋ. ಕುಡಿಯೋದಿಕ್ಕೆ ಅಲ್ಲಿ ಒಳಗೂ ಹೋಗ್ಬೇಕೇನೋ? ಅತ್ತೇವ್ರೆ, ನಿಮ್ಗೇನು ಗೊತ್ತಿಲ್ಲ. ಅಲ್ಲಿ ಚಳಿಗೆ ನಾವು ಕುಡಿದೇ ಇದ್ರೆ ಮೈ ಮರ್ಗಟ್ ಹೋಗುತ್ತೆ. ಅಲ್ವಾ, ನಮ್ಮ ಇಂಡಿಯಾದಲ್ಲೇ ತಗೊಳಮ್ಮ, ಎಷ್ಟು ಜನ ಕುಡಿಯಲ್ಲ. ನ್ಯೂ ಇಯರ್ ಪಾರ್ಟಿಲ್ ಕುಡಿತಾರೆ, ಕ್ರಿಸ್ಮಸ್ ಪಾರ್ಟಿಲ್ ಕುಡಿತಾರೆ, ಯಾರೋ ಹುಟ್ಟಿದ್ರು ಕುಡಿತಾರೆ, ಸತ್ರು ಕುಡಿತಾರೆ. ನಾವ್ ಒಂದ್ ಕೆಲಸ ಮಾಡ್ಬೋಣ, ಒಂದ್ ಸ್ವಲ್ಪ ವೈನ್ ತಗೊಂಡ್ಬಿಡೋಣ. ಹಾಗಂದ್ರೆ ಏನಪ್ಪ? ದ್ರಾಕ್ಷಿ ರಸ, ಅದನ್ನ ಕುಡಿದ್ರೆ ಮೈ ಬೆಚ್ಚಗಿರುತ್ತಂತಮ್ಮ. ಲೇ ವಿಟ್ಲ, ನೀನು ಫಾರಿನ್ಗೆ ಹೋಗಿ ಕುಡಿದು ಕೋತಿ ಆಗೋ ಬದಲು ಇಲ್ಲಿಂದಾನೆ ಸ್ವಲ್ಪ ತಗೊಂಡು ಅಭ್ಯಾಸ ಮಾಡ್ಕೊಳ್ಳೋ. ಆಗ ಫಾರಿನ್ಗೆ ಹೋದಾಗ ಒಂದು ಫುಲ್ ಬಾಟ್ಲ್ ಕುಡಿಯೋಷ್ಟು ತಾಕತ್ತು ಬರುತ್ತೆ. ಆಮೇಲೆ ಅದೇ ಅಭ್ಯಾಸ ಆಗ್ಬಿಡೋದೇನಪ್ಪ? ಅಯ್ಯ, ನಾವ್ ದಿನ ಕುಡಿಬೇಕಾ? ಅಲ್ಲಿಂದ ಬಂದ ತಕ್ಷಣ ಎಲ್ಲ ಬಂದ್ ಮಾಡ್ಬೋಣ. ಈಗ್ಲೇ ಹೋಗಿ ದ್ರಾಕ್ಷಿ ರಸ ತಗೊಂಡ್ಬಿಡಿ, ಕುಡ್ದು ಮಜಾ ಮಾಡ್ಬಿಡೋಣ. ಪದ್ದು,
ಏನೋ ಕ್ವಾಲ್ ವಾಸನೆ ಬರ್ತಿದೆಯಲ್ಲೋ. ಕುಡಿಯೋವರ್ಗ ಅಷ್ಟೇ ಕಣ, ಕುಡಿದ್ಮೇಲೆ ಬೇರೆಯವ್ರಿಗೆ ವಾಸನೆ ಬರುತ್ತೆ ಅಷ್ಟೇ. ಅದೇ ಲೇ ಗರ್ರ, ಇದನ್ನೇನು ಗಂಡಗಲಿ ವಂಶದ ಮನೆ ಅನ್ಕೊಂಡಿದ್ರ ಅಥವಾ ಬಾರು ಅನ್ಕೊಂಡ್ಬಿಟ್ಟಿದ್ರ? ಇಂಥದ್ದೆಲ್ಲ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಆದಷ್ಟು ಬೇಗ ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗ್ಬಿಡ್ಬೇಕಾಗತ್ರ. ನಮ್ಮ ಹತ್ರ ಏನಿದೆ ಅಂತ ಮಾರ್ಕೊಂಡ ಬಾಬಾ. ಇಷ್ಟಕ್ಕೂ ನಾವ್ ಇದನ್ನ ಕುಡಿತಿರೋದು ಶೋಕಿಗಲ್ಲ, ಫಾರಿನ್ ಅವ್ರ ಲೆವೆಲ್ಗೆ ನಾವು ಇರ್ಬೇಕು ಅಂತ. ಯಾಕದು ಸಿಕ್ಕಾಪಟ್ಟೆ ರೊಚ್ಚಿಗೆ ಬಿಟ್ಟಿದ್ರ, ಹೇಳಿದ ಮಾತು ಕೇಳಲ್ಲ ಅನ್ಸುತ್ತೆ. ಅದು ನೋಡಿ ಅಳಿಯಂತೆ, ನೀನು ಮತ್ತು ನಮ್ಮ ದೇವರ ಕೊಟ್ಟ ತಂಗಿ ಒಟ್ಟಿಗೆ ಕುಡಿದ್ಬಿಟ್ಟು ಕೋತಿ ಹಂಗ ಆಡಿದ್ರೆ ನನ್ನ ಕೈಯಿಂದ ಕಂಟ್ರೋಲ್ ಮಾಡಕ್ ಆಗಲ್ಲ ಕಣಪ್ಪ. ಅದಕ್ಕೆ ಒಬ್ಬೊಬ್ಬರೇ ಕುಡಿರಿ, ಒಬ್ಬೊಬ್ಬರೇ ಕೋತಿ ತರ ಆಡಿ ನಾನೇನೋ ಎರಡು ಬಿಟ್ಬಿಟ್ಟು ಸರಿ ಮಾಡ್ತಾ ಇರ್ತೀನಿ. ಈಗ ಒಂದ್ ಕೆಲಸ ಮಾಡಿಪ್ಪ, ಮೊದಲು ಇವತ್ತು ನಮ್ಮ ದೇವರ ಕೊಟ್ಟ ತಂಗಿಗೆ ಕುಡಿಸ್ಬಿಡಿ. ಅವಳು ಹೆಂಗ್ ಆಡ್ತಾಳೆ ಅನ್ನೋದು ನೋಡ್ಕೊಂಡು ನೀವು ಬೇಕಿದ್ರೆ ನಾಳೆ ಕುಡಿಯುವಿರಿ ಅಂತೆ. ಕರ್ಕೊಂಡು ಧೈರ್ಯವಾಗಿ ಕುಡಿ, ನಾನಿದ್ದೀನಿ, ಕುಡಿ. ನೀನೊಂದ್ಸಲಿ ಕುಡ್ದು ತೋರ್ಸು. ಈಗ ಫಾರಿನ್ ಟೂರ್ಗೆ ಹೋಗ್ಬೇಕಾಗಿರೋದು ನೀನೋ ಇಲ್ಲ ಅವನು? ನಾವಿಬ್ರು. ತಪ್ಪು ಕುಡಿ. ಏನಪ್ಪ, ಇದೊಂದ್ ಚೆನ್ನಾಗಿದೆ. ಇವಾಗ ಕುಡಿತಾ ಇದ್ರೆ ಫಾರಿನ್ ಟೂರ್ ಮಿಸ್ ಆಗ್ಬಿಡುತ್ತೆ. ಏ ಮಗನೇ, ಏನಾಯ್ತು ಅವಳಿಗೆ? ಬೇಡ ಬೇಡ ಅಂತ ಬಡ್ಕೊಂಡ್ರೆ ನಮ್ಗೆ ಕುಡಿದ್ಲು ಬೇಕು, ನಾನೇನ್ ಮಾಡ್ಲಿ? ಹಾಗೆ ಆಗ್ಬೇಕು ಅವಳಿಗೆ. ಪಾಂಡ್ರಂಗ ಬಿದ್ದಿರೋದು ನೋಡಿದ್ರೆ ಭಯ ಆಗ್ತಿದ್ಯೋ? ಎಪ್ಸೋ ಮಲಗ್ಸಕ್ ನೀವಿಬ್ರು, ಎಬ್ಸಕ್ ನಾನು ಬೇಕೆ ಕುಡಿಬಾರ್ದು ಕಂಡ್ರ. ಏಕಾಏಕಿ ಕುಡಿದ್ಬಿಟ್ರೆ ಏನಾಗುತ್ತೆ ಅಂತ ಈಗ್ಲಾದ್ರು ಗೊತ್ತಾಯ್ತಾ? ಸ್ವಲ್ಪ ಈಗ್ಲಿಂದನೇ ಕುಡಿದ್ಬಿಟ್ರೆ ಅಲ್ಲಿ ಗೊತ್ತಕ್ಕೆ ಸುಳ್ಳು ಬಾಟ್ಲು ಕುಡಿದ್ಬಿಡ್ತಾರ. ನೋಡ್ರ ಅವ್ಳು ಯಾವ ಗತಿ ಬಂದಿದೆ ಅಂತ. ದೇವರು ಕೊಟ್ಟ ತಂಗಿ ದೇವ್ರು ಇಲ್ಲ, ದೆವ್ವನೂ ಇಲ್ಲ. ನೀನ್ ಯಾವ ಸಿಮ್ಮೆ ಅಣ್ಣ, ನಾನ್ ಯಾವ ಸಿಮ್ಮೆ ತಂಗಿ. ಹೋಗಲೇ ನಾನಮ್ಮ ಬಿಟ್ಲ. ಲೇ ಬಿಟ್ಲ ನಾಲ್ಕು ತಟ್ಲ. ಯಾಕಮ್ಮ ಇಷ್ಟು ರೊಚ್ಚಿಗೆದ್ದು ಬಿಟ್ಟಿದ್ಯಾ? ಮತ್ತಿನ್ನೇನಲ್ಲೇ, ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಏನು ಅಂತಾನೆ ಗೊತ್ತಿಲ್ಲ. ಅತ್ತೆ ಮನೆಗ್ ಉಣ್ಕೊಂಡ್ ತಿನ್ಕೊಂಡ್ ದಂಡ್ ಬಿದ್ದ ತರ ಬಿದ್ದಿದ್ಯಲ್ಲ, ನಿಂದು ಒಂದ್ ಜನ್ಮನ. ಉಗಿದ್ರೆ ಹೀಗ್ ಉಗಿಬೇಕು, ಚೆನ್ನಾಗಿ ಉಗುದೆ ಅಮ್ಮ. ನೀನ್ ದಿನ ಹೀಗೆ ಉಗಿಯೋದಾದ್ರೆ ದಿನ ಒಂದೊಂದ್ ಪೆಟ್ ಕುಡಿ, ನಾನೇನ್ ಬೇಡ ಅನ್ನ. ಓ ಮುಕ್ಕಮ್ಮ, ಬಾಯಲ್ಲಿ ಬಂದೆ ಅಮ್ಮ, ಬಂದೆ. ಏನಮ್ಮ ಕಳೆದದ್ದು? ನಾನ್ ಕುಡ್ದು ನಿನ್ ಅಳಿಯಂಗ್ ಬೈಬೇಕಾ? ಈ ವಂಶದ ಹಿರಿತಲೆ ಅಂತ ಅನ್ಕೊಂಡ್ರ ಏನಕ್ಕೆ? ಮೊದ್ಲಿಂದಾನೇ ಎಲ್ರನ್ನು ಬೈದು ಉಗ್ದು ಒಂದ್ ಲೆವೆಲ್ ಆಗಿ ಇಟ್ಕೊಂಡಿದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇತ್ತಾ? ಮೊದ್ಲಿಂದಾನೇ ಎಲ್ರನ್ನು ಲೂಸ್ ಆಗಿ ಬಿಟ್ಬಿಟ್ಟೆ. ನೀನು ಒಬ್ಬ ಯಜಮಾನಿನ. ಹೋಗ್ಲಿ ಬಿಡ, ಇವತ್ತಿಂದ ಈ ಮನೆಗ್ ನಾನ್ ಯಜಮಾನಿ ಆಗ್ತೀನಿ, ಈ ವಂಶದ ರಾಜ್ಕುಮಾರಿ ಆಗ್ತೀನಿ. ಲೋ ಬಿಟ್ಲ, ನನ್ನ ಕಿರೀಟ ಕತ್ತಿನ ತರ್ತೀಯೋ ಅಥವಾ ಎರಡು ಬಿಡ್ಲ? ಮಗನೇ, ನೋಡ್ಕೊಂಡು ಸುಮ್ಮಿದ್ಯಲ್ಲ, ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾಳೆ, ಸ್ವಲ್ಪ ಕಂಟ್ರೋಲ್ ಮಾಡು. ಸ್ವಲ್ಪ ಎಲ್ಲಿ ಕಂಟ್ರೋಲ್ ಮಾಡ್ಲಿ? ಒಂದ್ ಕುಡಿಯೋ ಜಾಗದಲ್ಲಿ ಎರಡು ಕುಡ್ಕೊಂಡ್ ಕುಂತವಳು. ಇವತ್ತಿಂದ ಗಂಡುಗಲಿ ವಂಶದ ರಾಜಕುಮಾರಿ ನಾನು. ಎಲ್ರು ನನ್ ಕಾಲಿಗೆ ಬೀಳ್ಬೇಕು, ಇಲ್ಲ ಅಂದ್ರೆ ಎಲ್ಲರ ತಲೆ ದಂಡ ಆಗ್ಬೇಕಾಗತ್ತೆ. ಇವತ್ತು ಕತೆಗಿರೇಟಣ. ನಮಸ್ತೆ ಮೇಡಮ್. ಓ ಲಕ್ಕಿ ಡಿಪ್ಪು, ಏರೋಪ್ಲೇನು, ಎಲ್ಲ ಟಿಕೆಟ್. ಅದನ್ನ ಹೇಳಕ್ಕೆ ಬಂದೆ ಮೇಡಮ್. ಈ ಸಲ ಡ್ರಾಲ್ 5 ಜನ ಹಂಗಾದ್ರೆ ನಾನು ನಮ್ಮ ಯಜಮಾನ್ರು ಹೋಗ್ಬೋದಾ? ಈ ಸಲ ಹೋಗಕ್ಕಾಗಲ್ಲ ಮೇಡಮ್. ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಹೋಗ್ಬೋದು. ಅದಕ್ಕೆ 2 ಲಕ್ಷ ಸಪರೇಟ್ ಕೊಡ್ಬೇಕಾಗುತ್ತೆ. ಸ್ವಾಮಿ, ಏನ್ ಸ್ವಾಮಿ ತಾವು ಮಾತಾಡಿದ್ದು? ಅಂದ್ರೆ ನಾವೀಗ ಕೊಟ್ಟರೆ 7 ಲಕ್ಷಕ್ಕೆ ಎಳ್ಳು ನೀರು ಬಿಟ್ಬಿಡದ? ಏನ್ ಸರ್ ನೀವು ಲಕ್ಕಿ ಡಿಪ್ ಅಂದ್ರೆ ಗೊತ್ತಲ್ವಾ ನಿಮ್ಗೆ? ಸುಮ್ನೆ ಲೇ ದೇವರು ಕೊಟ್ಟದಂಗೆ ನಾನು ಅವತ್ತೇ ಪಡ್ಕೊಂಡೆ ಇದ್ರಲ್ಲಿ ಏನೋ ಮೋಸ ಇದೆ ಅಂತ. ನನ್ನ ಮಾತಿಗೆ ಎಲ್ಲಿ ಬೆಲೆ ಕೊಟ್ಟೆ? ನೋಡಿ, 2 ಲಕ್ಷ ರೂಪಾಯಿ ಕಿತ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದಾನೆ. 6 ತಿಂಗಳು ಬಿಟ್ಕೊಂಡ್ ಬರ್ತಾನೆ, ಮತ್ತೆ 2 ಲಕ್ಷ ರೂಪಾಯಿ ಕಿತ್ತಾನೆ. ಅವಾಗ್ಲೂ ಇದೇ ಮಾತನ್ನ ಹೇಳ್ತಾನೆ ಇವನು. ಪ್ರಮೋದ,
ಏನ ಏನ ಅನ್ಕೊಂಡಿದ್ಯಾ ನನ್ನ? ನಾನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ನಿನ್ನ ಯಮಪುರಿ ಕಳ್ಸ್ಬಿಡ್ತೀನಿ. ಎಲ್ಲ ಸ್ವಲ್ಪ ತಪ್ಪಗಿರಿ ಏನ್ ಕಳ್ಕೊಂಡ್ರೆ ಹುಣಸೆ ಬೀಜ ಅನ್ಕೊಂಡಿದ್ರಿ 2 ಲಕ್ಷ ರೂಪಾಯಿ ಅವಳಿಗೂ ಸಂತಾನ ಇರುತ್ತೆ. ಅಲ್ಲ ಕುಡಿದ ಮೇಲೂ ಕೂಡ ಈ ವಿಷಯನ ನೆನ್ಕೊಂಡಿದ್ದಾಳೆ ಅಂದ್ರೆ ಅವಳು ಇನ್ನೆಷ್ಟು ರೊಚ್ಚಿಗೆ ಎತ್ತಿರ್ಬೇಕು. ಬೇಸ್ ಕಣೆ, ನೀನು ನಮ್ಮ ಗಂಡಗಳಿ ವಂಶದ ರಾಜ್ಕುಮಾರ್ನೇ, ಮಾನಶ್ರೀ ಚಾಮುಂಡಿ ಆದ್ರೆ ನನ್ನ ತಂಗಿ ಉಚ್ಮುಂಡಿ. ಬಗಿ ಯಾರು ರೊಚ್ಚಿಗೆ ಬಿಡಿ. ಒಂದು ಲಾಸ್ಟ್ ಚಾನ್ಸ್ ಕೊಡ್ತೀನಿ. ಇವಳ ಹತ್ರ ಏನೋ 2 ಲಕ್ಷ ರೂಪಾಯಿ ತಗೊಂಡಿದ್ರಲ್ಲ, ಅದನ್ನ ವಾಪಸ್ ಕೊಟ್ಟು ಪ್ರಾಣ ಉಳಿಸ್ಕೊಂಡು ಮನೆ ಕಡೆ ಹೋಗ್ರೆ. ಇನ್ ಯಾವತ್ತು ಈ ಮನೆ ಕಡೆ ತಲೆ ಹಾಕ್ಬಿಡಿ. ಯಪ್ಪ ನಮ್ಮವ್ವ ಲಕ್ಷ್ಮವ್ವ ಅಂತೂ ನನ್ನ 2 ಲಕ್ಷ ರೂಪಾಯಿ ನನಗೆ ವಾಪಸ್ ಬಂತಪ್ಪ. ಬಿಟ್ಲ ನನ್ ಯಾವತ್ತು ವೈನ್ ಕುಡ್ದು ಈ ತರ ಆಡಿರೋರ್ನ ನೋಡೇ ಇಲ್ವಲ್ಲ. ಲೇ ವೈನ್ ಕುಡಿದ್ರೆ ಯಾವನೋ ಈ ತರ ಆಡ್ತಾನೆ. ಅದು 2 ಲಕ್ಷ ರೂಪಾಯಿ ನಂದು ಹಾಳು ಮಾಡ್ಬಿಟ್ಟಿದ್ರಲ್ಲ, ಹೇಗಾದ್ರೂ ಮಾಡಿ 2 ಲಕ್ಷ ರೂಪಾಯಿನ ವಾಪಸ್ ತಗೋಬೇಕು. ಇವರ ಫಾರಿನ್ ಟ್ರಿಪ್ ನ ಕ್ಯಾನ್ಸಲ್ ಮಾಡ್ಬಿಡ್ಬೇಕು. ಇವ್ರಿಬ್ರಿಗೂ ಬುದ್ಧಿ ಕಲಿಸ್ಬೇಕು ಅಂತ ಇವಳು ಕುಡಿಯೋ ವೈನಲ್ಲೆಲ್ಲ ನಾನೇ ಗಿರ್ಗಿಟ್ಲಿ ಪುಡಿ ಮಿಕ್ಸ್ ಮಾಡ್ತಾ ಇದ್ದೆ.